ವಿರೋಧಿಸಿ ಪ್ರತಾಪ್ ಸಿಂಹ ಅವರು ಕೋರ್ಟಿಗೆ ಹೋಗಿದ್ದಾರೆ. ನಾನೊಂದು ಮಾತು ಹೇಳಲೆ ನಿಮಗೆ, BJP ಅವರಿಗೆ ಧರ್ಮದ ವಿಚಾರವನ್ನು ನಾನು ಅದಕ್ಕೆ ಮಾತಿಗೆ ಹೇಳ್ತಾ ಇದ್ದೀನಿ. ನಮ್ಮ ರಾಜ್ಯದೊಳಗೆ ನಮ್ಮ ದೇಶದೊಳಗೆ ಧರ್ಮದ ವಿಚಾರ ಚರ್ಚೆ ಹಾಕೊಂತ ಹೋದರೆ ನಾವು ಅಧೋಗತಿಗೆ ಹೋಗ್ತೀವಿ. ನಾವು ಧರ್ಮದ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಲಿ. ನಿಮ್ಮ ಸರ್ಕಾರದಾಗ ಏನಾಗಿದೆ, ನೀವೇನು ಮಾಡಿದ್ದೀರಿ, ನಾವೇನು ಮಾಡೀವಿ ಅಂತ ಅದ್ರ ಚರ್ಚೆಗಳಾಗಲಿ. ನೀವು ಧರ್ಮದ ಚರ್ಚೆ ಮಾಡೋಕ್ಕೆ ಹೋಗಿ ಯುವಕರಿಗೆ ಏನು ಸಂದೇಶವನ್ನು ಕೊಡೋಕೆ ಹೊರಟ್ರಿ BJP ಅವರು? ಬಾನು ಮುಸ್ತಾಕರ ಬಗ್ಗೆ ಚರ್ಚೆ ಮಾಡೋಕೆ ಹೊಂಟಿರಿ. ಬಾನು ಮುಸ್ತಾಕ್ ಅವರು ಕನ್ನಡದ ಕೃತಿನ ಬರೆದಿದ್ದು, ಯಾವುದೋ ಉರ್ದು ಕೃತಿ ಬರೆದಿಲ್ಲ. ಉರ್ದು ಕೃತಿ ಬರ್ದಾರ, ಕನ್ನಡ ಕೃತಿ ಬರ್ದಾರ. ಇವತ್ತು ಲಂಡನ್ನೊಳಗೆ ಅಂತಾರಾಷ್ಟ್ರೀಯ ಮಟ್ಟದಾಗ ಬೂಕರ್ ಪ್ರಶಸ್ತಿ ಬಂದೈತಿ. ಆ ಬೂಕರ್ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದೈತೆ ಅಂತ ಎಷ್ಟು ಹೆಮ್ಮೆ ಪಟ್ಟರು ಬಂದತ್ನಾಗ ಇಡೀ ಮಾಧ್ಯಮದವರು, ಇಡೀ ರಾಜ್ಯದ ಜನರು, ಇಡೀ ಸಾಹಿತ್ಯ ಲೋಕನೇ ಅದ್ಭುತವಾಗಿ ಪ್ರಶಂಸೆಯನ್ನು ಮಾಡಿದರು. ಸರ್, ಈಗ ಒಂದು ನೋಡಿ, ಸಣ್ಣ ಪುಟ್ಟ ಸಮಸ್ಯೆಗಳು, ಹೇಳಿಕೆ ಪೇಳಿಕೆ ಅವೆಲ್ಲ ದೇವೇಗೌಡರು ಮುಂದಿನ ಜನ್ಮದೊಳಗೆ ಜಯಂತಿ ಇತ್ತು ಅಂತಂದ್ರೆ ಮುಸ್ಲಿಮ್ಸ್ ಹುಡ್ತೀನಿ ಅಂತಂದ್ರು, ಯಾಕೆ BJP ಅವ್ರು ಕರ್ಕೊಂಡ್ರು? ಹಾಂ ಹೇಳ್ರಿ, ಮುಂದಿನ ಜನ್ಮ ಅನ್ನೋದು ಏನ್ರಿ ಇತ್ತಂದ್ರೆ ನಾನು ಮುಸ್ಲಿಂ ಸಮಾಜದಾಗ ಹುಡ್ತೀನಿ ಅಂತಂದ್ರಲ್ಲ, ಅವ್ರನ್ನ ಇವತ್ತು ಯಾಕೆ BJP ಅವ್ರು ಕರ್ಕೊಂಡ್ರು? ಸರ್, ನಾನು ಇಂಥವೆಲ್ಲ ಸಣ್ಣ ಪುಟ್ಟ ಚರ್ಚೆಗಳ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಏನಿದೆ ಅಂತಂದರೆ, ಇವತ್ತು ಬಾನು ಮುಸ್ತಾಕ್ ಅವ್ರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಕರ್ನಾಟಕದ ಒಂದು ಹೆಮ್ಮೆ, ನಮ್ಮ ಕನ್ನಡದ ಹೆಮ್ಮೆ. ಇವತ್ತು ನಾವು ಅವ್ರನ್ನ ಕರೆದು ದಸರಾ ಉದ್ಘಾಟನೆ ಮಾಡಿಸ್ತಾಯಿದ್ವಿ. ಮೈಸೂರು ದಸರಾದೊಳಗೆ ಎಲ್ಲ ಸಮಾಜದವರು, ಒಂದು ರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾವು ಇವತ್ತಿಗೂ ನೆನೆಸ್ತಾ ಇದ್ದೀನಿ. ಇವತ್ತು ನಾನು ಈ ಮಟ್ಟಕ್ಕೆ ಇಲ್ಲಿ ಬಂದು ಕುಂದ್ರ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವತ್ತು ಮಿಲ್ಲರ್ ಆಯೋಗದಿಂದ ಸಮೀಕ್ಷೆ ಮಾಡಿ ನಮ್ಮನ್ನು ಬೋವಿ ಸಮಾಜದವ್ರನ್ನ SCಗೆ ಸೇರಿಸಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್, ರಿಸರ್ವೇಷನ್ ಕೊಟ್ಟಂಥವ್ರು. ಅದಾದಮೇಲೆ ದೇವರಾಜ ಅರಸರು ಈ ರಾಜ್ಯದೊಳಗೆ ಎಲ್ಲರಿಗೂ ಬೋವಿಗಳಿಗೆ ರಿಸರ್ವೇಷನ್ ಕೊಟ್ಟರು. ಅದಾದಮೇಲೆ ಇಂದಿರಾ ಗಾಂಧಿಯವರು ಅದನ್ನು ಅಪ್ರೂವ್ ಮಾಡ್ಕೇಸ್ ಲೋಕಸಭೆ ಎಲ್ಲ. ಸ್ವಾಮಿ, ಸಣ್ಣ ಪುಟ್ಟ ತಪ್ಪುಗಳು, ಲೋಪದೋಷಗಳು ಆಗೋದು ಸಹಜ. ಆದರೆ ನೀವು ಲೋಪ ಹುಡ್ಕೊಳಕ್ಕಿಂತ ದೊಡ್ಡದನ್ನು ವಿಚಾರ ಮಾಡೋದನ್ನು ಕಲಿಯುವಂಥದ್ದನ್ನು ಕಲೀಲಿ BJP ಅವರು. ಯಾರು ಪ್ರತಾಪ್ ಸಿಂಹಗೆ ತನಗೆ ಯೋಗ್ಯತೆ ಇಲ್ಲ, ಆತಗೊಂದು MP ಟಿಕೆಟ್ ಕೊಟ್ಟಿಲ್ಲ, ಪ್ರೆಸೆಂಟ್ MP ಅಂಥವ್ರು ಟಿಕೆಟ್ ತಪ್ಪೈತೆ ಅಂತಂದ್ರೆ ಅದು ಯೋಗ್ಯತೆ ಏನಂತ ಗೊತ್ತಾಗಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಲಿ.